ಹಾಯ್ ಎವ್ರಿವನ್, ನಮಸ್ತೆ. ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ರಿಗೂ ನೀವೇನಾದ್ರೂ ನಿಮ್ ಸ್ಕಿನ್ ಕೇರ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳತ್ತೀರಿ, ಲೈಕ್ ಈಗ ಮಾಯಿಶ್ಚರೈಸರ್ ಅಪ್ಲೈ ಮಾಡತ್ತಿದ್ರಂದ್ರ ಬೇರೆ ಬ್ರಾಂಡಿನ ಮಾಯಿಶ್ಚರೈಸರ್ ಟ್ರೈ ಮಾಡಿ ನೋಡ್ಲೇನೋ ಅಂತ ಅನ್ಕೊಳತ್ತೀರೇನೋ, ಅಥವಾ ಕಾಜಲ್ ಏನಾದ್ರು ಚೇಂಜ್ ಮಾಡ್ಬೇಕು ಅನ್ಕೊಳತ್ತೀರೇನೋ, ಅಥವಾ ಕ್ಲೆನ್ಸರ್ ಅಲ್ಲಿ ಯಾವ್ದು ಪರ್ಚೇಸ್ ಮಾಡ್ಲಿ ಅಂತ ಅನ್ಕೊಳತ್ತಿದ್ರಂದ್ರ ಈ ವಿಡಿಯೋ ನೋಡ್ರಿ. ಯಾಕಂದ್ರೆ ಈ ವಿಡಿಯೋದಾಗ ನಾನು ಪರ್ಸನಲಿ ಯೂಸ್ ಮಾಡಿರುವಂತ ಎರಡು ಡಿಫ್ರೆಂಟ್ ಬ್ರಾಂಡ್ ಇಂದು ಸೇಮ್ ಪ್ರಾಡಕ್ಟ್, ಲೈಕ್ ಈ ಕಾಜಲ್, ಬಟ್ ಎರಡು ಡಿಫ್ರೆಂಟ್ ಬ್ರಾಂಡ್ ಇನ್ ಪ್ರಾಡಕ್ಟ್ ಅವ. ಇವೆರಡು ಇನ್ ಕಂಪ್ಯಾರಿಸನ್ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮ್ ಕೆಲಸ ಈಸಿ ಮಾಡ್ತದ, ಬಿಕಾಸ್ ನಿಮ್ಗಿರೋ ಕನ್ಫ್ಯೂಷನ್ ತಕ್ಕ ಮಟ್ಟಿಗೆ ಕ್ಲಿಯರ್ ಮಾಡ್ತದ. ಸೊ ದಟ್ ನೀವು ಏನಾದ್ರೂ ಪರ್ಚೇಸ್ ಮಾಡತ್ತಿದ್ರಂದ್ರ ನಿಮ್ಗೆ ಆಯ್ಕೆ ಮಾಡಕ ಈಸಿ ಆಗ್ತದ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ನಾನಂದ್ರೆ ಎರಡೆರಡು ಪ್ರಾಡಕ್ಟ್ಸ್ ರಿವ್ಯೂ ಮಾಡ್ತೀನಂತ. ಫಸ್ಟ್ ನಿಮ್ಗೆ ಹೇಳ್ತೀನಿ ಯಾವ್ಯಾವ ಬ್ರ್ಯಾಂಡ್ ಇಂದ ಕಂಪೇರ್ ಮಾಡಿ ರಿವ್ಯೂ ಮಾಡತ್ತೀನಂತ. ಕಾಜಲ್ ಅಲ್ಲಿ ಮೆಬ್ಲಿನ್ ಕೊಲೋಸಾಲ್ ಮತ್ತ ಪ್ರಾಜೆಕ್ಟ್ ಈವ್ ಅನ್ನೋ ಕಾಜಲ್, ಸೊ ಇವೆರಡು ಕಂಪೇರ್ ಮಾಡಿ ಹೇಳ್ತೀನಿ. ಆಮೇಲೆ ಕ್ಲೆನ್ಸರ್ ಅಲ್ಲಿ ನ್ಯೂಟ್ರೋಜಿನಾ ಡೀಪ್ ಕ್ಲೀನ್ ಕ್ಲೆನ್ಸರ್, ನೆಕ್ಸ್ಟ್ ಎಕ್ಸ್ಫೋಲಿಯೇಟಿಂಗ್ FC3 ಫೇಸ್ ಕ್ಲೆನ್ಸರ್, ಇವೆರಡೂನು ಕಂಪೇರ್ ಮಾಡಿ ಹೇಳ್ತೀನಿ ಯಾವ್ದು ಬೆಟರ್ ಅಂತ. ಆಮೇಲೆ ಮಾಯಿಶ್ಚರೈಸರ್, ಸೆಬಾಮಿಡ್ ಮಾಯಿಶ್ಚರೈಸರ್, ಆಮೇಲೆ ರೀಕ್ವಿಲ್ ಮಾಯಿಶ್ಚರೈಸರ್. ಪ್ರತಿಯೊಂದು ಪ್ರಾಡಕ್ಟ್ಸ್ ಇಂದ ಅದರದೇ ಆದ ಪಾಸಿಟಿವ್ಸ್ ಇರ್ತಾವ, ಅದರದೇ ಆದ ನೆಗೆಟಿವ್ಸ್ ಇರ್ತವ. ಬಟ್ ನಾವು ನೋಡ್ಕೋಬೇಕು ನಮ್ ಸ್ಕಿನ್ ಗೆ ಯಾವ್ದು ಸೂಟಬಲ್ ಅದ, ನಮ್ದು ಬಜೆಟ್ ಗೆ ಯಾವ್ದು ಮ್ಯಾಚ್ ಆಗ್ತದ ಅಂತ ನೋಡ್ಕೊಂಡು ನಮ್ ಸ್ಕಿನ್ ಪ್ರಕಾರ ಫಸ್ಟ್ ಸ್ಕಿನ್ ಪ್ರಕಾರ ಆಯ್ಕೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಬಜೆಟ್. ಸೊ ಆ ರೀತಿ ತಲೆಯಲ್ಲಿ ಇಟ್ಕೊಂಡು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ರಿ ಅಂತ ಹೇಳ್ತಾ ಫಸ್ಟ್ ನಾನು ಕಾಜಲ್ ಬಗ್ಗೆ ಹೇಳತ್ತೀನಿ. ಈಗ ಯಾವಾಗ್ಲೂ ಯೂಶಲಿ ಮೆಬ್ಲಿನ್ ಕೊಲೋಸಲ್ ಕಾಜಲ್ ಯೂಸ್ ಮಾಡ್ತಿದ್ದೆ. ಇದರಲ್ಲಿ ಇನ್ನೊಂದು ಬರ್ತದ ಸೂಪರ್ ಬ್ಲಾಕ್ ಅಂತ. ಇದು ಸೂಪರ್ ಬ್ಲಾಕ್ ಅಲ್ಲ, ಬ್ಲಾಕೇ ಅದ, ಬಟ್ ಇದು ಮೆಬ್ಲಿನ್ ದ ಕೊಲೋಸಲ್ ಅನ್ನೋದಷ್ಟೇ. ಸೂಪರ್ ಬ್ಲಾಕ್ ಅಂದ್ರೆ ಇನ್ನೂ ಸ್ವಲ್ಪ ಪಿಗ್ಮೆಂಟೇಶನ್ ಬಹಳ ಥಿಕ್ ಆಗಿ ಬರ್ತದ, ಬಹಳ ಏಕ್ದಮ್ ಬಹಳ ಇಂಟೆನ್ಸ್ ಬ್ಲಾಕ್ ಆಗಿರ್ತದ. ಅದನ್ನು ನಾನು ಟ್ರೈ ಮಾಡಿ ನೋಡಿದೆ. ಆಕ್ಚುಲಿ ಬಹಳ ಡೀಪ್ ಬ್ಲಾಕ್ ಅನ್ನಿಸ್ತದಂತ ಪರ್ಚೇಸ್ ಮಾಡಿಲ್ಲ. ಯಾರಿಗ ಆತರ ಬಹಳ ಡೀಪ್ ಬ್ಲಾಕ್ ಬೇಕು, ಮೆಬ್ಲಿನ್ ಕೊಲೋಸಲ್ ಸೂಪರ್ ಬ್ಲಾಕ್ ತಗೋಬಹುದು. ಅಥವಾ ಇದನ್ನು ಬ್ಲಾಕೇ ಅದ, ಸ್ವಲ್ಪ ಥಿಕ್ ಆಗಿ ಕಾಣಿಸ್ತದ. ಇದು ಮೆಬ್ಲಿನ್ ಕೊಲೋಸಲ್ ಈ ಕಣ್ಣಿಗೆ ಅಪ್ಲೈ ಮಾಡಿ ನೋಡ್ರಿ. ಆಮೇಲೆ ಇದು ಪ್ರಾಜೆಕ್ಟ್ ಈವ್ ಅನ್ನೋ ಕಾಜಲ್, ಈ ಕಣ್ಣಿಗೆ ಅಪ್ಲೈ ಮಾಡಿ ನೋಡ್ರಿ. ನೀವು ಡಿಫ್ರೆನ್ಸ್ ನೋಡಬಹುದು. ಇದು ಏನದಲ್ಲ ಬಹಳ ಥಿನ್ ಆಗಿ ಅನಿಸ್ತದ, ಇದು ಸ್ವಲ್ಪ ಥಿಕ್ ಆಗಿ ಅನಿಸ್ತದ. ಆಮೇಲೆ ಇದು ಈಸಿಯಾಗಿ ಸಿಂಪಲ್ ಆಗಿ ಒಂದೇ ಸಲಕ್ಕೆ ಬಂದ್ಬಿಡ್ತದೆ ಹಿಂಗ್ ಲೈನ್. ಇದು ಸ್ವಲ್ಪ ನಾವು ಎಳಿತಾ ಹೋಗ್ಬೇಕಾಗ್ತದ. ಬಟ್ ಎರಡು ಚಲೋ ಅನ್ಸ್ಯಾವ. ಯಾರಿಗೆ ಥಿನ್ ಆಗಿ ಐಲೈನರ್ ಕಾಜಲ್ ಹಾಕೋಬೇಕಂತ ಅನಿಸ್ತದ ಅವ್ರು ಇದನ್ನ ಪರ್ಚೇಸ್ ಮಾಡಬಹುದು. ಪ್ರಾಜೆಕ್ಟ್ ಈವ್ ಅನ್ನೋ ಕಾಜಲ್ ಇದು ನಾನು ಟ್ರೆಂಡ್ಸ್ ಶಾಪ್ ನಾಗ ಪರ್ಚೇಸ್ ಮಾಡಿದ್ದೆ. ಆನ್ಲೈನ್ ಅಲ್ಲೂ ಸಿಗ್ತದ, ಫ್ಲಿಪ್ಕಾರ್ಟ್ ನಾಗ, ಅಮೆಝಾನ್ ನಾಗ, ಅಲ್ಲೇ ಹೋಗು ಪರ್ಚೇಸ್ ಮಾಡಬಹುದು. ಆಮೇಲೆ ಪ್ರೈಸ್ ವೈಸ್ ಹೇಳ್ಬೇಕಂದ್ರೆ ಇದು ಮೇ ಬಿ 140 ರೂಪೀಸ್ ಏನೋ ಅದ, ಇದು 70 ರೂಪೀಸ್ ಸಿಗ್ತದ. ಎರಡು ಹೈಲಿ ಪಿಗ್ಮೆಂಟೆಡ್ ಅವ, ಬ್ಲಾಕ್ ಸೂಪರ್ ಬ್ಲಾಕ್ ಅವ. ನಿಮ್ಗೇನಾದ್ರೂ ಬೋಲ್ಡ್ ಲುಕ್, ಸ್ವಲ್ಪ ಥಿಕ್ ಆಗಿ ಐಸ್ ಹೈಲೈಟ್ ಆಗ್ಬೇಕು ಅಂತಂದ್ರೆ ಮೆಬ್ಲಿನ್ ಕೊಲೋಸಲ್ ಟ್ರೈ ಮಾಡಬಹುದು. ಕಣ್ಣಿಗೂ ಏನೋ ಒಂಥರ ಸೈಡ್ ಎಫೆಕ್ಟ್ ಏನು ಅನ್ಸಿಲ್ಲ ನನಗ, ಲೈಕ್ ಟಿಯರಿ ಐಸ್ ಆಗೋದು, ಕಣ್ಣು ಇರಿಟೇಷನ್ ಆಗೋದು ಆತರ ಏನ್ ಅನ್ಸಿಲ್ಲ. ಸ್ಮಜ್ ಪ್ರೂಫ್ ಅದ, ವಾಟರ್ ಪ್ರೂಫ್ ಅದ. ಆಮೇಲೆ ಲಾಂಗ್ ಹಾರ್ಸ್ ಸ್ಟೇನು ಆಗ್ತದ, ಲೈಕ್ ಈಗ ಒಂದ್ 7-8 ತಾಸ್ ತನ ಏನು ಸ್ಮಜ್ ಏನೋ ಆಗಿಲ್ಲ. ಆಮೇಲೆ ವಾಟರ್ ಪ್ರೂಫ್ ಅಂತಾರ, ಬಟ್ ನೀರ್ ಹತ್ತಣ ಅದು ಸ್ಮಜ್ ಆಗ್ತದ, ಬಟ್ ಲಾಂಗ್ ಹಾರ್ ಸ್ಟೇ ಆಗ್ತದ. ನೀಟಾಗಿ ತೆಕ್ಕೊಂಡ್ರ ಮಾತ್ರ ಅದೇನೋ ಹೋಗಿರ್ತದಿಲ್ಲ, ನೆಕ್ಸ್ಟ್ ಡೇ ತನೂ ಇನ್ನ ಸ್ಟೇನ್ ತರ ಅನಿಸ್ತದ. ಅದೇ ಪ್ರಾಜೆಕ್ಟ್ ಈವ್ ಕಾಜಲ್ ಹಂಗೇನ್ ಅನ್ಸಂಗಿಲ್ಲ, ಇದನ್ನು ವಾಟರ್ ಪ್ರೂಫ್ ಅದ, ಆಮೇಲೆ ಸ್ಮಜ್ ಪ್ರೂಫ್ ಅದ, ಸ್ಮಜ್ ಆಗಂಗಿಲ್ಲ ಈಸಿಯಾಗಿ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು 7 to 8 hours ಆರಾಮ್ಸೆ ಬರ್ತದ, ಬಟ್ ನೀರ್ ಹಾಕೋಣ ಅಷ್ಟೊಂದು ಸ್ಮಜ್ ಆಗಲ್ಲ. ಇದು ಆಗ್ತದ. ಆಮೇಲೆ ನೆಕ್ಸ್ಟ್ ಡೇನು ನೀವು ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ ಕಾಜಲ್ ಅಂದಾಗ ನೆಕ್ಸ್ಟ್ ಡೇ ಇದು ಸ್ವಲ್ಪ ಅನಿಸ್ತದ ಅಂತಂದೆ, ಬರೀ ನೀರಿಂದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ. ಇದೇನ್ ಹಂಗ ಅನ್ಸಂಗಿಲ್ಲ, ತಾನಾಗೆ ಹೋಗಿರ್ತದ, ಆ ತರ ಸ್ಮಜ್ ಏನು ಅನ್ಸಂಗಿಲ್ಲ. ಸೊ ಎನಿವೇಸ್ ಸ್ವಲ್ಪ ಹಚ್ಕೊಂಡಾಗ ಕಾಜಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗ್ತದ ರಾತ್ರಿ. ಆಮೇಲೆ ಇದು ವೈಟಮಿನ್ ಸಿ, ಇ, ಅಲೋವೆರಾ ಎಲ್ಲ ಅದ ಇದ್ರಲ್ಲಿ. ಇದನ್ನು ಅಷ್ಟೇ ಆಲ್ಮೋಸ್ಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಯಾರ. ಆಲ್ಮಂಡ್ ಆಯಿಲ್, ಜೋಜೋಬಾ ಆಯಿಲ್, ಕ್ಯಾಸ್ಟರ್ ಆಯಿಲ್. ಸೊ ಕಣ್ಣಿಗೆ ಸೂದಿಂಗ್ ಅದ. ನನ್ನ ಪ್ರಕಾರ ಎರಡೂ ನನಗೆ ಇಷ್ಟ.
ಯಾವಾಗ ಸ್ವಲ್ಪ ಸಿಂಪಲ್ ಆಗಿ ಬೇಕನ್ನಿಸ್ತದ ಅವಾಗ ಇದು ಯೂಸ್ ಮಾಡಬಹುದು. ಸ್ವಲ್ಪ ಬೋಲ್ಡ್ ಲುಕ್ ಬೇಕು ಏನಾರ ಫಂಕ್ಷನ್ಸ್ ಒಕೇಶನ್ಸ್ ಅಂತ ಅಂದಾಗ ಇದು ಯೂಸ್ ಮಾಡಬಹುದು ಅಂತ ಅನಿಸ್ತದ. ಸೊ ನೀವು ನೋಡ್ಕೊರಿ ನಿಮಗೆ ಯಾವ್ದು ಬಹಳ ಕಂಫರ್ಟೇಬಲ್ ಅನಿಸ್ತದ ಅದನ್ನ ನೀವು ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಮೂವಿಂಗ್ ಆನ್ ಕ್ಲೆನ್ಸರ್. ಕ್ಲೆನ್ಸರ್ ಅಲ್ಲಿ ಫಸ್ಟ್ ನ್ಯೂಟ್ರೋಜೆನೇ ಬಹಳ ದಿನ ಯೂಸ್ ಮಾಡ್ತಿದ್ದೆ ನಾನು. ನ್ಯೂಟ್ರೋಜೆನ ಡೀಪ್ ಕ್ಲೀನ್ ಇದು ಬಹಳ ಲೈಕ್ ಆಗಿತ್ತು ನನಗ. ಬ್ರೈಟ್ನಿಂಗ್ ಎಫೆಕ್ಟ್ ಕೊಡ್ತದ ಅಂತ ಹೇಳಿದ್ರು. ಸೊ ಎಸ್ ಇದು ನಾನು ಯೂಸ್ ಮಾಡಿದಾಗ ಬಹಳ ನೀಟಾಗಿ ಕ್ಲೀನ್ ಆಗ್ತಿತ್ತು. ಆಮೇಲೆ ಬಹಳ ಕ್ರೀಮಿ ಅದ ಟೆಕ್ಸ್ಚರ್ನು. ಈ ಕ್ಲೆನ್ಸರ್ ಸ್ವಲ್ಪನೇ ಯೂಸ್ ಮಾಡಿದ್ರು ಬಹಳ ಚಲೋ ಕ್ಲೀನಿಂಗ್ ಎಫೆಕ್ಟ್ ಕೊಡ್ತದ. ಆಮೇಲೆ ಸ್ಮೂತ್ ಮಾಡ್ತದ, ಮುಖ ಸಪಲ್ಲಾಗೂ ಇಡ್ತದ ಸ್ಕಿನ್. ಸೊ ಯಾವ್ದೇ ರೀತಿ ಇರಿಟೇಷನ್ ಆ ತರ ಏನೂ ಆಗಿಲ್ಲ. ನೀವೇನಾದ್ರೂ ಹೊಸದಾಗಿ ಯೂಸ್ ಮಾಡತ್ತಿದ್ರ ಅಂದ್ರೆ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ರಿ. ಬಿಕಾಸ್ ಎಲ್ಲರದ್ದು ಸ್ಕಿನ್ ಡಿಫ್ರೆಂಟ್ ಆಗಿರ್ತದ. ಸೊ ನಮ್ ಸ್ಕಿನ್ ಅದು ಸೂಟ್ ಆಗ್ತದ ಇಲ್ಲ ನೋಡ್ಕೊಂಡೆ ಮುಂದುವರಿಸಬೇಕಾಗ್ತದ. ಇದ್ರದ್ದೇನೋ ಪ್ರಾಬ್ಲಮ್ ಇರ್ಲಿಲ್ಲ. ಆಮೇಲೆ ಬಜೆಟ್ ಫ್ರೆಂಡ್ಲಿನೂ ಅದ, ಚಲೋನು ಇತ್ತು. ಬಟ್ ನಾನ್ ಯಾಕೆ ಬೇರೆದಕ್ಕೆ ಶಿಫ್ಟ್ ಆಗ್ಬೇಕಾಯ್ತು ಅಂತಂದ್ರೆ ಲೈಕ್ ಸ್ಕಿನ್ ಬಹಳನೇ ಡಲ್ ಅನಿಸ್ಲತ್ತಿತ್ತು. ಲೈಕ್ ಇದು ಕ್ಲೀನ್ ಏನೋ ಮಾಡ್ತಿತ್ತು ಬಟ್ ಸ್ಕಿನ್ ರಿಜುವಿನೇಟ್ ಆದಂಗ ಅನಿಸ್ತಿರ್ಲಿಲ್ಲ, ಫ್ರೆಶ್ ಲುಕ್ ಇದ್ದಿದ್ದಿಲ್ಲ. ಸೊ ಸ್ವಲ್ಪ ಆ ತರದ್ದು ಏನಾದ್ರೂ ಟ್ರೈ ಮಾಡೋಣ ಅಂತ ಇದು ಎಕ್ಸ್ಫೋಲಿಯೇಟಿಂಗ್ FC3 ನೋಡಿದೆ. AHA 10% ಪ್ಲಸ್ BHA 2% ಅಂತ ಬರ್ತಾರ. ಆಮೇಲೆ ಇದು ಗ್ಲೈಕೋಲಿಕ್ ಆಸಿಡ್, ಸಾಲಿಸಿಲಿಕ್ ಆಸಿಡ್ ಎಲ್ಲ ಅದ ಇದ್ರಾಗ. ಸೊ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಆಕ್ನೆ ಎಲ್ಲ ಆಗ್ಲತ್ತಿತ್ತು. ಆಮೇಲೆ ಸ್ಕಿನ್ ಆಯಿಲಿನೂ ಅನಿಸ್ಲತ್ತಿತ್ತು. ಸೊ ಅದ್ ಸ್ವಲ್ಪ ಆಯಿಲಿನೆಸ್ ರೆಡ್ಯೂಸ್ ಮಾಡಬೇಕು ಅನ್ನೋಗೋಸ್ಕರ ಇದನ್ನ ಪರ್ಚೇಸ್ ಮಾಡಿ ನೋಡಿದೆ. ಇದರಿಂದ ಫೇಸ್ ಕ್ಲೀನ್ ಮಾಡ್ಕೊಂಡಾಗ ಆಯಿಲಿನೆಸ್ ರೆಡ್ಯೂಸ್ ಮಾಡಿತ್ತು ಇದು. ಆಮೇಲೆ ಗ್ಲೈಕೋಲಿಕ್ ಆಸಿಡ್, ಸಾಲಿಸಿಲಿಕ್ ಆಸಿಡ್ ಎಲ್ಲ ಇರೋದ್ರಿಂದ ಸ್ಕಿನ್ನಿಗೆ ಒಂದು ಒಳ್ಳೆ ಎಫೆಕ್ಟ್ ಕೊಡ್ತದೆ ಇದು. ಲೈಕ್ ಆಕ್ನೆ ಪ್ರೋನ್ ಸ್ಕಿನ್ ಇತ್ತು, ಬಹಳ ಆಯಿಲಿ ಆಗ್ಲತ್ತಿತ್ತು, ಆಮೇಲೆ ಸ್ಕಿನ್ ಬಹಳ ಡಲ್ ಅನಿಸ್ಲತ್ತಿತ್ತು ಅಂದ್ರೆ ಇದನ್ನ ಟ್ರೈ ಮಾಡಿ ನೋಡ್ಬೋದು. ಬಿಕಾಸ್ ನನಗ ಆ ತರ ಲೈಕ್ ಚೇಂಜ್ ಮಾಡದ ಸ್ಕಿನ್ ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಒಂಚೂರು ರಿಜುವಿನೇಟ್ ಮಾಡದ. ಬಟ್ ನಾ ಏನ್ ಹೇಳೋದಂದ್ರೆ ನಿಮ್ ಸ್ಕಿನ್ ಕಂಡೀಷನ್ ಪ್ರಕಾರ ಕ್ಲೆನ್ಸರ್ ನ ಚೂಸ್ ಮಾಡ್ರಿ. ಇದನ್ನು ಬಜೆಟ್ ಫ್ರೆಂಡ್ಲಿನೇ ಅದ. ಆಮೇಲೆ ಟೆಕ್ಸ್ಚರ್ ಮಾತ್ರ ಸೂಪರ್ ಸ್ಮೂತ್ ಅದ. ಸೊ ಎರಡೂ ಇಷ್ಟ ಆಗ್ಯಾವ ನನಗ. ನೀವು ನಿಮ್ ಸ್ಕಿನ್ ಕಂಡೀಷನ್ ಪ್ರಕಾರ ನಿಮ್ ಸ್ಕಿನ್ ಯಾವ್ದು ಸೂಟಬಲ್ ಆಗ್ತದ ಅದನ್ನ ಆಯ್ಕೆ ಮಾಡ್ಕೋರಿ. ನೆಕ್ಸ್ಟ್ ಮೂವಿಂಗ್ ಆನ್ ಮಾಯಿಶ್ಚರೈಸರ್ ಸೆಬಾಮೆಡ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಯೂಸ್ ಮಾಡ್ತಿದ್ದೆ ಮುಂಚೆ. ನೀವು ನಂದು ಹಳೆ ವಿಡಿಯೋ ನೋಡಿದ್ರ ಅಂದ್ರೆ ಒಂದ್ ಯಾವ್ದೋ ವಿಡಿಯೋ ಸ್ಕಿನ್ ಕೇರ್ ಪ್ರಾಡಕ್ಟ್ ರಿವ್ಯೂ ಮಾಡಿದ್ನಲ್ಲ, ಆ ವಿಡಿಯೋದಾಗ ಇದ್ರದ್ದು ಆಲ್ರೆಡಿ ರಿವ್ಯೂ ಹೇಳಿನಿ. ಬಿಕಾಸ್ ಅವಾಗ ನಾ ಇದು ಯೂಸ್ ಮಾಡ್ತಿದ್ನಲ್ಲ ಅದಕ್ಕೆ. ಅದಾದ್ಮೇಲೆ ನಾನು ರೀಕ್ವಲ್ ಮಾಯಿಶ್ಚರೈಸರ್ ಟ್ರೈ ಮಾಡ್ಬೇಕಂತ ಇದು ತಗೊಂಡೆ. ಇದನ್ನು ಯೂಸ್ ಮಾಡಿದೀನಿ. ಸೊ ನಂಗೆ ಇದ್ರಾಗೂ ಇವೆರಡೂ ಇಷ್ಟ ಆಗ್ಯವ. ಬಟ್ ಇದೇನದಲ್ಲ ಸೆಬಾಮೆಡ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅದ. pH 5.5 ಅಂತ ಬರ್ದಾರ ನೋಡ್ರಿ ಇಲ್ಲಿ. ಸೊ ಸ್ಕಿನ್ pH ಫ್ರೆಂಡ್ಲಿ ಅದ. ಆಮೇಲೆ ಯೂಸ್ ಮಾಡಿದಾಗ್ನು ಬಹಳನೇ ಕ್ರೀಮಿ ಅದ. ನಮ್ದು ಮಾಯಿಶ್ಚರ್ ನ ಲಾಕ್ ಮಾಡಿ ಇಡ್ತದ, ಬಹಳ ತನ ಹೈಡ್ರೇಟೆಡ್ ಆಗು ಇಡ್ತದ. ಸ್ವಲ್ಪ ಆಯಿಲಿ ಅನಿಸ್ತದ ಹಚ್ಕೊಂಡ್ಮೇಲೆ. ಸೊ ಆಯಿಲಿ ಸ್ಕಿನ್ ಇದ್ದವರಿಗೆ ಇದು ಮೋಸ್ಟ್ ಪ್ರೊಬಾಬ್ಲಿ ಇನ್ನೊಂದ್ ಸ್ವಲ್ಪ ಆಯಿಲಿ ಕಾಣ ಹಾಗೆ ಮಾಡಬಹುದು. ಹಂಗಾಗಿ ನಾ ಇದು ಯೂಸ್ ಮಾಡೋದ್ ಬಿಟ್ಟೆ. ಬಿಕಾಸ್ ನನ್ನ ಸ್ಕಿನ್ ಬಹಳ ಸ್ವಲ್ಪ ಆಯಿಲಿ ಅನಿಸ್ಲತ್ತಿತ್ತು. ಸೊ ಅದನ್ನ ಸ್ಟಾಪ್ ಮಾಡಿ ರೀಕ್ವೆಲ್ ಸ್ಟಾರ್ಟ್ ಮಾಡಿದೆ. ಇದರಿಂದ ಆಯಿಲಿ ಏನ್ ಅನ್ಸಲಾಗಿತ್ತು. ಬಟ್ ಮಾಯಿಶ್ಚರೈಸ್ಡ್ ಅನಿಸ್ಲತ್ತಿತ್ತು, ಸ್ಕಿನ್ ಹೈಡ್ರೇಟೆಡ್ ಅನಿಸ್ಲತ್ತಿತ್ತು. ಆಮೇಲೆ ಲಾಂಗ್ ಲಾಸ್ಟಿಂಗ್ ಅಂದ್ರೆ ಇದೆ, ಬಹಳ ತನ ಮಾಯಿಶ್ಚರೈಸ್ಡ್ ಅನ್ಸೋ ಹಾಕಿ ಮಾಡ್ತಿತ್ತು. ಬಟ್ ಸ್ವಲ್ಪ ಆಯಿಲಿ ಅನಿಸ್ತಿತ್ತು. ಅಂದ್ರೆ ಲೈಕ್ ಬಹಳನೇ ಡ್ರೈ ಸ್ಕಿನ್ ಇತ್ತು ಅಂದ್ರೆ ಅವ್ರಿಗೇನ್ ಅನ್ಸಂಗಿಲ್ಲ ಇದು. ಬಟ್ ಸ್ವಲ್ಪ ಆಯಿಲಿ ಅಥವಾ ಮೀಡಿಯಂ ಇತ್ತು ಸ್ಕಿನ್ ಟೋನ್ ಅಂತಂದಾಗ ಆಯಿಲಿ ಅನಿಸ್ತದ. ಇದು ಸೆರಮೈಡ್ ಅಂಡ್ ಹೈಲೂರಾನಿಕ್ ಆಸಿಡ್ ಅದ ಇದರಲ್ಲಿ. ಇದು ಮಾಯಿಶ್ಚರ್ ಲಾಕ್ ಮಾಡತ್ತದ, ಸ್ಕಿನ್ ಬಹಳ ಡ್ರೈನು ಮಾಡಲಾಗ್ಯದ, ಮಾಯಿಶ್ಚರೈಸ್ಡ್ ಆಗಿ ಇಡ್ಲತ್ತದ. ಎನಿವೇಸ್ ಎರಡೂ ಚಲೋ ಅವ. ಬಟ್ ಇದು ಏನದಲ್ಲ ಲಾಂಗ್ ಲಾಸ್ಟಿಂಗ್ ಏನ್ ಅಷ್ಟು ಅನ್ಸಿಲ್ಲ. ಒಂದ್ 3 to 4 hours ತನ ಮಾಯಿಶ್ಚರೈಸೇಷನ್ ಅದು ಫೀಲ್ ಆಗ್ತಿತ್ತು, ಅದು ಇರ್ತಿತ್ತು. ಸೊ ಮತ್ತೆ ಈವ್ನಿಂಗ್ ಅಪ್ಲೈ ಮಾಡಕೊಂತ ಇರ್ಬೇಕಾಗ್ತದೆ. ನೀವು ಸ್ವಲ್ಪ ಮಾಯಿಶ್ಚರೈಸೇಷನ್ ಬೇಕು, ಹೈಡ್ರೇಷನ್ ಬೇಕು ಸ್ಕಿನ್ನಿಗೆ ಅಂದಾಗ. ಇದ್ರ ಪ್ರೈಸ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಮ್ಮಿ ಅದ. ಸೊ ಇದು ಬಜೆಟ್ ಫ್ರೆಂಡ್ಲಿ ಅದ. ಆಮೇಲೆ ಇದು ಸ್ಕಿನ್ ಸಾಫ್ಟ್ ಆಗಿಡ್ತದ, ಸಪಲ್ ಆಗಿಡ್ತದ. ಆಮೇಲೆ ಒಂಥರ ಮ್ಯಾಟ್ ಫಿನಿಶ್ನು ಅನಿಸ್ತದೆ ಇದು ಹಚ್ಕೊಂಡಾಗ. ಅದೇ ಸೆಬಾಮೆಡ್ ಆತರ ಮ್ಯಾಟ್ ಫಿನಿಶ್ ತರ ಏನು ಅನ್ಸಂಗಿಲ್ಲ. ಬಟ್ ಸ್ಕಿನ್ ಸಾಫ್ಟ್ ಆಗಿಡ್ತದ, ಸಪಲ್ ಆಗಿಡ್ತದ. ನಿಮ್ ಸ್ಕಿನ್ ಬಹಳ ಸೆನ್ಸಿಟಿವ್ ಆಗಿತ್ತು ಅಂತಂದ್ರೆ ಇದು ಟ್ರೈ ಮಾಡಬಹುದು. ಬಟ್ ಸ್ವಲ್ಪ ಆಯಿಲಿ ಅನಿಸ್ತದ. ಸೊ ನೋಡ್ಕೊಂಡು ಆಯ್ಕೆ ಮಾಡ್ಕೋರಿ ನಿಮ್ ಸ್ಕಿನ್ಗೆ ಯಾವ್ದು ಸೂಟಬಲ್ ಮತ್ತೆ ಅವಾಗಿರೋ ನಿಮ್ ಸ್ಕಿನ್ ಕಂಡೀಷನ್ಗೆ ಯಾವ್ದು ಚಲೋ ಅನಿಸಬಹುದು ಅಂತ ತಿಳ್ಕೊಂಡು ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೊಂಡಾಗ ಮಾತ್ರ ಆ ಸ್ಕಿನ್ಗೆ ಕರೆಕ್ಟ್ ಆದ ರಿಸಲ್ಟ್ ಸಿಗ್ತದ. ಸೊ ಇವತ್ತಿನ ಈ ಪ್ರಾಡಕ್ಟ್ ರಿವ್ಯೂಸ್ ಕಂಪ್ಯಾರಿಸನ್ ರಿವ್ಯೂ ಎಲ್ಲ ಹೆಂಗ್ ಅನಿಸ್ತು
ಅಂತ ನನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.